ಹಾಯ್, ತುಂಬ ದಿನ ಆಯಿತು. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ. ಹೆಚ್ಚಿಗೆ ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿನ ಕೊಟ್ಟು ಎಲ್ರನ್ನೂ ಕಾಪಾಡಲಿ ಅಂತ ಹೇಳ್ತಾ ನಾನು ಈ ಮಾತನ್ನ ಶುರು ಮಾಡ್ತೀನಿ. ಮಗ ವಾಶ್ರೂಮಲ್ಲಿದ್ದಾನೆ, ಮಗಳು ಅವನ್ನ ಕಾಡಿಸ್ತಿದ್ದಾಳೆ. ಮಗ ಡೋರ್ ತೆಗಿತಿಲ್ಲ, ಅವಳು ಬಿಡ್ತಿಲ್ಲ. ಮಕ್ಕಳು ಮನೇಲಿ ಈ ಥರ ಚೇಷ್ಟೆ ಮಾಡ್ಕೊಂಡು ಆಟ ಆಡೋದನ್ನು ನೋಡೋಕ್ಕೆ ನಿಜವಾಗ್ಲೂ ಒಂಥರ ತುಂಬ ಖುಷಿ ಅನಿಸುತ್ತೆ. ಯಾರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಪೇರೆಂಟ್ಸ್ಗಂತೂ ಆ ಕ್ಷಣಗಳು ತುಂಬ ಖುಷಿ ಅನಿಸುತ್ತೆ, ತುಂಬ ಮೆಮೊರಿಯಬಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಅವಳು ಹಳೆ ಮನೆ ಥರ ನನಗಷ್ಟು ಹಿಂಸೆ ಕೊಡಲ್ಲ. ಇಲ್ಲಿ ಅವಳು ಪಾಡಿಗಳು ಆಟ ಆಡ್ತಿರ್ತಾಳೆ. ಮತ್ತು ಯಜಮಾನರು ಬೆಂಡೆಕಾಯಿ ಪಕೋಡ ಮಾಡಿದರು. ಪಕೋಡ ತುಂಬ ಚೆನ್ನಾಗಿತ್ತು, ತುಂಬ ಕ್ರಿಸ್ಪಿಯಾಗೂ ಇತ್ತು. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ಮಗನಿಗೆ ಸ್ಕೂಲ್ಗೆ ಅಂತೇಳಿ ಸ್ನ್ಯಾಕ್ಸ್ಗೆ ಪೊಮೊಗ್ರೆನೇಟು, ಲಂಚ್ಗೆ ದೋಸೆ ಮತ್ತು ಕ್ಯಾರೆಟ್ ಪಲ್ಯ ಹಾಕಿದೆ. ಅವನು ರೆಡಿ ಆಗ್ತಾ ಇದ್ದಾನೆ. ನಾನು ಅಷ್ಟರಲ್ಲಿ ಇಷ್ಟನ್ನು ರೆಡಿ ಮಾಡಿದ್ದೀನಿ. ಮಗಳು ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ಲು. ದೋಸೆ ತಿನ್ನಿಸ್ದೆ, ಹಾಲು ಕೊಟ್ಟೆ. ಹಾಲು ಕುಡಿದು ಅವನು ವ್ಯಾನಿಗೆ ವೆಯ್ಟ್ ಮಾಡ್ತಿದ್ದ. ಮಗಳು ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ. ಒಂದು ಬೈಕ್ ಇಟ್ಕೊಂಡು ಅವಳು ಗ್ಲೇಲಿ ಹೋಗ್ತಲಿದ್ದಾಳೆ. ಅವಳಿಗೆ ಹೊಸ ಬೈಕ್ ಸಿಕ್ಕಿರೋದ್ರಿಂದ ಅವಳು ಬೇರೆ ಯಾವ ಆಟ ಸಾಮಾನಲ್ಲೂ ಆಟ ಆಡ್ತಿಲ್ಲ. 1-2 ದಿನ ಇದರಲ್ಲಿ ಆಟ ಆಡ್ತಾಳೆ, ಮತ್ತು ಆಮೇಲೆ ಹಳೇದಾಯಿತು ಅಂತೇಳಿ ಸುಮ್ಮನಿರ್ತಾಳೆ. ಮಕ್ಕಳೇ ಹಾಗೆ ಅಲ್ವಾ, ಹೊಸದೇನು ಸಿಗುತ್ತೆ ಅದರಲ್ಲೇ ಆಟ ಆಡ್ತಾರೆ, ಹಳೆದನ್ನೆಲ್ಲ ಬಿಟ್ಬಿಡ್ತಾರೆ. ಯಾರಾದರೂ ಬಂದರೆ ಇರಲಿ ಅಂತ ಎಕ್ಸ್ಟ್ರಾ ಬೆಡ್ ಇತ್ತು, ಅದನ್ನು ಬಿಸಿಲಿಗೆ ಹಾಕಿದ್ದೆ. ಅವಳು ಅದ್ರ ಮೇಲೆ ಮಲ್ಕೊಂಡು ಆಟ ಆಡ್ತಿದ್ದಾಳೆ. ಮತ್ತು ಮಗ ಸ್ಕೂಲಿಗೆ ಹೊರಟ, ಸ್ಕೂಲಿಂದ ಬಂದ, ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ದ. ಹಾಗಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತೇಳಿ ಮಾಡ್ಕೊಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ತುಪ್ಪ ಸವರಿದ್ದೀನಿ. ಸ್ವಲ್ಪ ಲೈಟಾಗಿ ಹಾಕಿದ್ವೋ ಇಲ್ವೋ ಅನ್ನೋ ಥರ ಶುಗರ್ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಮಕ್ಕಳಿಗೆ ಸ್ವೀಟಾಗಿ ಹುಳುಳಿಯಾಗಿ ಚೆನ್ನಾಗಿರುತ್ತೆ ಅಂಥೇಳಿ. ಸ್ಯಾಂಡ್ವಿಚ್ಚು ಒಂದು ಕಡೆ ಆಗ್ತಿದೆ, ಮಗಳು ಒಂದು ಕಡೆ ಆಟ ಆಡ್ತಿದ್ದಾಳೆ. ಅವಳಿಗೆ ಪ್ಲೈನ್ ಬ್ರೆಡ್ ಕೊಟ್ಟಿದ್ದೀನಿ. ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೂ ಕಟ್ ಮಾಡಿಕೊಂಡು ನಾವು ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೋಬೋದು. ಮಾಡಿದಾಗೆಲ್ಲ ಒಂದೊಂದು ಶೇಪಲ್ಲಿ ಕಟ್ ಮಾಡಿ ಕೊಟ್ಟರೆ ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ಕೊಟ್ಟರೆ ಅವ್ರಿಗೂ ಬೋರ್ ಅನಿಸುತ್ತೆ. ಆದಷ್ಟು ಊಟನ, ಸ್ನ್ಯಾಕ್ಸ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಏನೇ ಆದರೂ ಮನೇಲೇ ಮಾಡಿಕೊಂಡು ತಿನ್ನೋದನ್ನು ಟ್ರೈ ಮಾಡಿ. ಮತ್ತು ಹೊರಗಡೆ ದಿನ ತುಂಬ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ಒಂದು ಸ್ವಲ್ಪ ಸ್ಕೂಲ್ದು ಮೆಟೀರಿಯಲ್ಸ್ ಬೇಕು ಅಮ್ಮ ಅಂತ ಹೇಳ್ದ. ಎಲ್ಲನೂ ಯಜಮಾನರು ತಂದುಕೊಟ್ರು. ಮತ್ತು ನಾನು ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ. ಅವನು ಕೆಲವೊಂದಷ್ಟನ್ನು ಮಾಡಿ ಕೈ ನೋವು ಬಂತು, ಸುಸ್ತಾಯಿತು ಅಂತ ಹೇಳಿದಾಗ ನಾನು ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ. ಮಗಳು ಆಟ ಆಡ್ತಿದ್ಲು, ಹಾಗಾಗಿ ಸ್ವಲ್ಪ ಫ್ರೀ ಇದೆ, ಹೆಲ್ಪ್ ಮಾಡ್ತಿದ್ದೀನಿ. ಸ್ಕೂಲ್ದು ಆ್ಯನ್ಯುವಲ್ ಡೇ ಇದೆ, ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ಸ್ ನಡೀತಿದೆ. ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಿದೆ. ಮತ್ತು ಸಂಜೆ ಊಟಕ್ಕೆ ಬೆಂಡೆಕಾಯಿ ಕರಿ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಸೇಮ್ ಪನ್ನೀರ್ ಯಾವ ಥರ ಮಾಡ್ತೀವೋ ಅದೇ ಮೆಥಡಲ್ಲಿದ್ದು. ಪನ್ನೀರ್ ಬದಲಿಗೆ ಲೇಡಿ ಫಿಂಗರ್ನ ಆ್ಯಡ್ ಮಾಡಿದ್ರೆ ಆಯಿತು. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ಆದಷ್ಟು ಹೊರಗಡೆ ಊಟನ ಕಡಿಮೆ ಮಾಡಿ, ಮನೆ ಊಟನ ಹೆಚ್ಚು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.